ನಮಸ್ತೆ, ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಹಿಂದಿನ ಸಂಚಿಕೆಯಲ್ಲಿ ಅಂಕಲ್ ಆಂಟಿ ನನ್ನನ್ನು ಸಣ್ಣ ಸೊಸೆ ಎಂದು ಒಪ್ಪಿಕೊಂಡಿದ್ದಾರೆ ಎಂಬ ವಿಷಯವನ್ನು ರಾಶೀಲ್ ಬಹಿರಂಗಪಡಿಸಿದ್ದಳು. ಇಂದು ನೀವು ಕೇಳುವಿರಿ ರಾಶೀಲ್ನ ತುಂಟಾಟ, ಒಂದು ಶಾಪಿಂಗ್ ಟ್ರಿಪ್ ಮತ್ತು ಸ್ವಪ್ನಿಲ್ನನ್ನು ಬದಲಿಸಿದ ಪರಾಗ್ನ ಆ ಭಯಾನಕ ಭೂತಕಾಲದ ಸತ್ಯ. ಹೃದಯದ ಹಾದಿ. ರಾಶೀಲ್ ನಗುತ್ತಾ ಈ ಪವಿತ್ರ ಕಾರ್ಯ ತನ್ನದೇ ಎಂದು ಹೇಳಿದಳು. ಅವಳು ತುಂಟಾಟದಿಂದ ನನ್ನ ಹೃದಯದ ಕಡೆಗೆ ಬೆರಳು ಮಾಡಿ ಹೇಳಿದಳು, ನಿನ್ನ ಈ ಹೃದಯದ ಮಾತನ್ನು ಕೇಳು, ಯಾವುದಾದರೊಂದು ಹಾದಿ ಖಂಡಿತವಾಗಿಯೂ ಗೋಚರಿಸುತ್ತದೆ. ಮಾರುಕಟ್ಟೆಯ ನಿರ್ದೇಶನ. ವಾರವಿಡೀ ಬಿಜಿಯಾಗಿದ್ದ ನಂತರ ನಾನು ರಾಶೀಲ್ ಜೊತೆ ಮಾರುಕಟ್ಟೆಗೆ ಹೋದೆ. ನಾನು ಬೇಡವೆಂದರೂ ಕೇಳದ ರಾಶೀಲ್ ನನಗಾಗಿ ಬೆಲೆಬಾಳುವ ಲಿಂಜರಿ ಮತ್ತು ನೈಟ್ ಸೂಟ್ ಸೇರಿದಂತೆ ಅನೇಕ ವಸ್ತುಗಳನ್ನು ಖರೀದಿಸಿದಳು ಮತ್ತು ನಿರ್ದೇಶಿಸಿದಳು. ಈ ಜಗತ್ತಿನಲ್ಲಿ ಏನೇನು ತಯಾರಾಗುತ್ತದೆ ಎಂಬುದನ್ನು ನೀವು ಬಳಸಿ ನೋಡಿ ತಿಳಿದುಕೊಳ್ಳಬೇಕು. ವೇದನಾಮಯ ಒಪ್ಪಿಗೆ. ಲಂಚ್ ಸಮಯದಲ್ಲಿ ರಾಶೀಲ್ ನನ್ನ ಅಭಿಪ್ರಾಯ ಕೇಳಿದಳು. ನನ್ನ ಕಣ್ಣುಗಳು ತುಂಬಿ ಬಂದವು ಮತ್ತು ನಾನು ನನ್ನ ನೋವನ್ನು ಹೇಳಿಕೊಂಡೆ. ಸ್ವಪ್ನಿಲ್ ತುಂಬಾ ಒಳ್ಳೆಯ ಹುಡುಗ. ನನ್ನ ಕಾರಣದಿಂದ ಅವನು ವೇದನೆಯಲ್ಲಿ ಇರುತ್ತಾನೆ ಎಂಬ ಕಲ್ಪನೆಯೇ ನನ್ನನ್ನು ಕಾಡುತ್ತಿದೆ. ಭವಿಷ್ಯದ ಭರವಸೆ. ರಾಶೀಲ್ ನನಗೆ ಭರವಸೆ ನೀಡಿದಳು. ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬುದನ್ನು ನಾನು ನೋಡಿಕೊಳ್ಳುತ್ತೇನೆ. ನೀವು ಈಗ ನನಗೆ ಸ್ವಪ್ನಿಲ್ ಮತ್ತು ನಿಮ್ಮ ನಡುವೆ ಐ ಲವ್ ಯು ವಿನಿಮಯವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿಸಿ. ಮತ್ತು ನಾನು ಅವಳಿಗೆ ಕುದುರೆ ಸವಾರಿ, ಸರೋವರದಲ್ಲಿ ಮುಳುಗಿದ್ದು ಮತ್ತು ಸ್ವಪ್ನಿಲ್ ನನ್ನ ಜೀವ ರಕ್ಷಿಸಿದ ಇಡೀ ಕಥೆಯನ್ನು ಹೇಳಿದೆನು. ಸೋದರರ ಸತ್ಯ. ರಾಶೀಲ್ ಹೇಳಿದಳು, ಪರಾಗ್ ಮತ್ತು ಸ್ವಪ್ನಿಲ್ ಇಬ್ಬರೂ ಸೋದರರು ಒಂದೇ ತರಹ. ಅವರು ಯಾರಿಗೂ ದೋಖಾ ನೀಡುವುದಿಲ್ಲ. ತಮ್ಮ ಕೆಟ್ಟತನ ಅಥವಾ ಕೆಟ್ಟ ಭೂತಕಾಲವನ್ನು ಮುಚ್ಚಿಡುವ ಯಾವುದೇ ಪ್ರಯತ್ನ ಮಾಡುವುದಿಲ್ಲ. ಪರಾಗ್ನ ಭಯಾನಕ ಭೂತಕಾಲ. ನನ್ನ ಕುತೂಹಲ ನೋಡಿ ರಾಶೀಲ್ ಪರಾಗ್ನ ಆ ದೊಡ್ಡ ರಹಸ್ಯವನ್ನು ಬಿಚ್ಚಿಟ್ಟಳು. ಅದು ಇಡೀ ಕುಟುಂಬವನ್ನೇ ಬೆಚ್ಚಿಬೀಳಿಸಿತ್ತು. ಕಾಲೇಜಿನಲ್ಲಿ ಡ್ರಗ್ಸ್ ಮತ್ತು ಗೆಳೆಯರಿಂದ ಲೈಂಗಿಕ ಶೋಷಣೆ. ಗೆಳೆಯರು ವಿಡಿಯೋ ತೋರಿಸಿ ಬೆದರಿಸಿ ಪರಾಗ್ನನ್ನು ಹೇಗೆ ಸುಮ್ಮನಿರಿಸಿದ್ದರು ಎಂದು ಹೇಳುವಾಗ ರಾಶೀಲ್ನ ದನಿ ತಗ್ಗಿತು. ಕಲಿತ ಪಾಠ. ಪರಾಗ್ ಡ್ರಗ್ ರಿಹ್ಯಾಬಿಲಿಟೇಷನ್ ಹೋಮ್ನಲ್ಲಿ ಇರಬೇಕಾಯಿತು ಮತ್ತು ಆ ಘಟನೆಯಿಂದ ಸ್ವಪ್ನಿಲ್ ಕೂಡ ಒಂದು ಪಾಠ ಕಲಿತನು. ರಾಶೀಲ್ ಹೀಗೆ ಮುಕ್ತಾಯಗೊಳಿಸಿದಳು, ಹೀಗೆ ಒಬ್ಬ ಸೋದರ ಎಡವಿ ಬಿದ್ದ ನಂತರ ಕಲಿತರೆ ಇನ್ನೊಬ್ಬ ಸೋದರ ತನ್ನ ಅಣ್ಣ ಎಡವಿ ಬೀಳುವುದನ್ನು ನೋಡಿ ಕಲಿತಿದ್ದಾನೆ. ಇಬ್ಬರೂ ಸೋದರರ ಜೀವನದಲ್ಲಿ ಇಷ್ಟೊಂದು ನೋವು. ವಾಣಿ ಈ ಭಯಾನಕ ಭೂತಕಾಲವನ್ನು ಒಪ್ಪಿಕೊಂಡು ಸ್ವಪ್ನಿಲ್ನ ಪ್ರೇಮವನ್ನು ಒಪ್ಪಿಕೊಳ್ಳುವಳೆ ಅಥವಾ ಸಣ್ಣ ಸೊಸೆ ಆಗಲು ನಿರಾಕರಿಸಿ ವಾಪಸ್ ಭಾರತಕ್ಕೆ ಹೋಗುವಳೆ? ವೇದನೆ, ವಿಶ್ವಾಸದ್ರೋಹ ಮತ್ತು ಪ್ರೇಮದ ನೈಜ ಆಧಾರ. ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ ಯಲ್ಲಿ ನೀವು ಕೇಳುವಿರಿ. ಎಪಿಸೋಡ್ 48. ಸಣ್ಣ ಸೊಸೆಯ ಟ್ಯಾಗ್, ಪರಾಗ್ನ ಭೂತಕಾಲ ಮತ್ತು ಪ್ರೇಮದ ಸತ್ಯ. ಸ್ವಪ್ನಿಲ್ ಅಂತಹ ಮಾತುಗಳನ್ನು ಸಮಯಕ್ಕಿಂತ ಮುಂಚೆ ಹೇಳುವುದಿಲ್ಲ. ಈ ಪವಿತ್ರ ಕಾರ್ಯ ನಿನ್ನ ಈ ಸಖಿಯದ್ದೇ. ರಾಶೀಲ್ ಒಂದು ಕೈಯನ್ನು ತನ್ನ ಎದೆಯ ಮೇಲಿರಿಸಿಕೊಂಡು ನಗುತ್ತಿದ್ದಾಳೆ. ಅವಳ ಕಣ್ಣುಗಳಲ್ಲಿ ತುಂಟಾಟ ಮಿಂಚುತ್ತಿದೆ. ಈ ಮಾತು 15 ದಿನಗಳ ಮೊದಲು ನನಗೆ ಅಪ್ರಿಯವಾಗಿ ಕಾಣಿಸುತ್ತಿತ್ತು. ಈಗ ನಾನು ಸ್ವಪ್ನಿಲ್ ಜೊತೆ ಸಮಯ ಕಳೆದ ನಂತರ ಇದು ನನಗೆ ಪ್ರಿಯವಾಗಿ ಕಾಣುತ್ತಿದೆ. ಆದರೂ ನಾನು ಆಲೋಚಿಸುತ್ತಿದ್ದೇನೆ, ಇದು ಹೇಗೆ ಸಾಧ್ಯ? ನನ್ನ ಪಪ್ಪಾಗೆ ನನ್ನ ಹೊರತಾಗಿ ಯಾರೂ ಇಲ್ಲ. ನಾನು ಅವರಿಂದ ದೂರ ಅಮೆರಿಕಕ್ಕೆ ಬರಲು ಇಷ್ಟಪಡುತ್ತಿರಲಿಲ್ಲ. ಅಮೆರಿಕ ಎಷ್ಟೇ ಒಳ್ಳೆಯ ದೇಶವಾಗಿದ್ದರೂ ನಾನು ನನ್ನ ಸಾಮರ್ಥ್ಯವನ್ನು ಭಾರತದ ಮಕ್ಕಳ ಪ್ರಗತಿಗಾಗಿ ಬಳಸಲು ಬಯಸುತ್ತೇನೆ. ರಾಶೀಲ್ಗೆ ನನ್ನ ಮುಖಭಾವದಿಂದಲೇ ಅರ್ಥವಾಯಿತು, ನನ್ನೊಳಗೆ ದ್ವಂದ್ವ ನಡೆಯುತ್ತಿದೆ ಎಂದು. ಅವಳು ನನ್ನ ಹಣೆಯ ಮೇಲೆ ತನ್ನ ಹಸ್ತವಿರಿಸಿ ಹೇಳಿದಳು, ಇದರ ಮೇಲೆ ಹೆಚ್ಚು ಒತ್ತಡ ಹಾಕಬೇಡ. ಹಣೆಯ ಮೇಲೆ ಗೆರೆಗಳು ಮೂಡಲು ಪ್ರಾರಂಭಿಸುತ್ತವೆ. ನಂತರ ನಗುತ್ತಾ ತುಂಟಾಟದಿಂದ ನನ್ನ ಎದೆಯನ್ನು ತಟ್ಟುತ್ತಾ ಹೇಳಿದಳು, ನಿನ್ನ ಈ ಹೃದಯದ ಮಾತನ್ನು ಕೇಳು, ಯಾವುದಾದರೊಂದು ಹಾದಿ ಖಂಡಿತವಾಗಿಯೂ ಗೋಚರಿಸುತ್ತದೆ. ನನಗೆ ಅವಳು ಹೇಳಿದ ಮಾತಿನ ಮೇಲೆ ನಂಬಿಕೆ ಹುಟ್ಟಿತು. ಅಷ್ಟರಲ್ಲಿ ಕ್ರಿಬ್ನಲ್ಲಿ ಮಲಗಿದ್ದ ಪರುಷ್ನಿ ಅಳುವ ದನಿ ಕೇಳಿ ರಾಶೀಲ್ ಆ ಕಡೆ ಓಡಿದಳು. ನಾನು ಕೂಡ ಅವಳನ್ನು ಅನುಸರಿಸಿದೆ. ಮರುದಿನದಿಂದ ಸರ್ಫಿಂಗ್ ಮತ್ತು ಕುದುರೆ ಸವಾರಿ ಎರಡೂ ಕ್ಲಾಸ್ನಲ್ಲಿ ನಾನು ತುಂಬಾ ಬಿಜಿಯಾದೆ. ಈ ನಡುವೆ ನನ್ನ ಪಪ್ಪ ಮತ್ತು ಕೆಲವೊಮ್ಮೆ ಅಲ್ಕಾಮ್ಯಾಮ್ ಜೊತೆ ಫೋನ್ನಲ್ಲಿ ಕ್ಷೇಮ ಸಮಾಚಾರ ನಡೆಯುತ್ತಲೇ ಇತ್ತು. ಇಲ್ಲಿ ನನ್ನ ಮತ್ತು ರಾಶೀಲ್ ಕುಟುಂಬದ ಸದಸ್ಯರ ಭೇಟಿ ಕೇವಲ ಬೆಳಗ್ಗಿನ ತಿಂಡಿ ಮತ್ತು ರಾತ್ರಿಯ ಡಿನ್ನರ್ ಸಮಯದಲ್ಲಿ ಮಾತ್ರ ನಡೆಯುತ್ತಿತ್ತು.
ಅಂಕಲ್ ಆಂಟಿಯರ ನಡವಳಿಕೆ ತುಂಬಾ ಪ್ರೀತಿಯಿಂದ ಕೂಡಿರುತ್ತದೆ. ಅವರು ಏನನ್ನೂ ಹೇಳುವುದಿಲ್ಲ, ಆದರೆ ನನ್ನನ್ನು ತಮ್ಮ ಸೊಸೆಯ ರೂಪದಲ್ಲಿ ನೋಡುತ್ತಾರೆ ಎಂಬುದು ಈಗ ನನಗೆ ತಿಳಿದಿದೆ. ರಾಶೀಲ್ ನನ್ನೊಂದಿಗೆ ಮಾತ್ರವಲ್ಲದೆ ಎಲ್ಲರೊಂದಿಗೂ ಹಾಸ್ಯ ಚಟಾಕಿ ಹಾರಿಸುತ್ತಿರುತ್ತಾಳೆ. ಪರಾಗ್ ಕೂಡ ಇದಕ್ಕೆ ಸಾಥ್ ನೀಡುತ್ತಾರೆ. ಸ್ವಪ್ನಿಲ್ ಮತ್ತು ನಾನು ಸಂಯಮದಿಂದ ಮತ್ತು ತುಲನಾತ್ಮಕವಾಗಿ ಶಾಂತವಾಗಿ ಇರುತ್ತೇವೆ. ನನಗೆ ಆಶಯ ಮೂಡಲಾರಂಭಿಸಿದೆ, ಸ್ವಪ್ನಿಲ್ ಜೊತೆ ವಾರಾಂತ್ಯದಲ್ಲಿ ಮತ್ತೆ ಸುದೀರ್ಘ ಭೇಟಿ ಸಾಧ್ಯವಾಗಲಿದೆ ಎಂದು. ಶುಕ್ರವಾರದ ದಿನ ಸ್ವಪ್ನಿಲ್ ವಾರಾಂತ್ಯದ ಯಾವುದೇ ಪ್ರೋಗ್ರಾಂ ಬಗ್ಗೆ ತಿಳಿಸಿಲ್ಲ. ಇದರಿಂದ ನಾನು ಒಂದು ರೀತಿಯಲ್ಲಿ ನಿರಾಶಳಾದೆ. ಸ್ವಪ್ನಿಲ್ ತನ್ನ ಗೆಳೆಯನ ಮದುವೆಯಲ್ಲಿ ಭಾಗವಹಿಸಲು ಹೊರಗೆ ಹೋಗಿದ್ದಾನೆ ಎಂಬ ವಿಷಯ ಶನಿವಾರದ ತಿಂಡಿಯ ಸಮಯದಲ್ಲಿ ತಿಳಿಯಿತು. ವಾಣಿ ಇಂದು ಪರಾಗ್ ಜೊತೆ ಇರುತ್ತಾಳೆ. ಇದರಿಂದ ನಮಗೆ ಮಾರ್ಕೆಟ್ಗೆ ಹೋಗುವ ಅವಕಾಶ ಸಿಗುತ್ತದೆ. ನೀವು ಇಲ್ಲಿಯವರೆಗೆ ಮಾರ್ಕೆಟ್ಗೆ ಹೋಗಿಲ್ಲ, ನಾನು ಬಯಸುತ್ತೇನೆ ನೀವು ಇಲ್ಲಿಯ ಮಾರ್ಕೆಟ್ ಕೂಡ ನೋಡಿ ಬರಲಿ ಎಂದು. ಅದೇ ಸಮಯದಲ್ಲಿ ನಾವು ಮಧ್ಯಾಹ್ನದ ಊಟವನ್ನು ಹೊರಗೆ ಮಾಡೋಣ, ಆಗ ನಾವು ಸಾಕಷ್ಟು ಮಾತನಾಡಬಹುದು. ತಿಂಡಿಯ ನಂತರ ರಾಶೀಲ್ ತನ್ನ ಯೋಜನೆ ತಿಳಿಸಿದಳು. ಮಾರ್ಕೆಟ್ನಲ್ಲಿರುವ ದರಗಳನ್ನು ನೋಡಿದರೆ ನನಗಾಗಿ ಏನನ್ನೂ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ನಾನಿಲ್ಲ. ನಾನು ವಿರೋಧಿಸಿದರೂ ರಾಶೀಲ್ ನನಗಾಗಿ ಸಾಕಷ್ಟು ಸಾಮಗ್ರಿಗಳನ್ನು ಖರೀದಿಸಿದಳು. ಇದರಲ್ಲಿ ಬೆಲೆಬಾಳುವ ಸ್ಯಾಂಡಲ್ಸ್, ಬ್ಯಾಗ್, ಗಾಗಲ್ಸ್, ಪರ್ಫ್ಯೂಮ್, ಬೆಲೆಬಾಳುವ ಲಿಂಜರಿ, ನೈಟ್ ಸೂಟ್ ಮುಂತಾದ ವಸ್ತುಗಳಿವೆ. ನಾನು ಇವುಗಳನ್ನು ಬಳಸುತ್ತಿರಲಿಲ್ಲ. ರಾಶೀಲ್ ಮೇಲೆ ನನ್ನ ನಿಷೇಧದ ಯಾವುದೇ ಪ್ರಭಾವ ಬೀಳಲಿಲ್ಲ. ಈ ಜಗತ್ತಿನಲ್ಲಿ ಏನೇನು ತಯಾರಾಗುತ್ತದೆ ಎಂಬುದನ್ನು ನೀವೂ ಬಳಸಿ ನೋಡಿ ತಿಳಿದುಕೊಳ್ಳಬೇಕು. ರಾಶೀಲ್ ನನಗೆ ಆಯ್ಕೆ ನೀಡದೆ ನಿರ್ದೇಶನ ನೀಡುತ್ತಿರುವಂತೆ ತೋರುತ್ತಿತ್ತು. ನಂತರ ನಾವು ಊಟಕ್ಕೆ ಹೋದೆವು. ರಾಶೀಲ್ ಗಾರ್ಡನ್ನಲ್ಲಿ ಎಲ್ಲರಿಗಿಂತ ಬೇರೆಯಾಗಿ ಇರಿಸಿದ್ದ ಟೇಬಲ್ ಆರಿಸಿಕೊಂಡಳು. ವಾಣಿ ಊಟವನ್ನು ಬೇರೆ ಬೇರೆ ಕೋರ್ಸ್ಗಳಲ್ಲಿ, ಇದನ್ನು ಸರ್ವಿಸ್ ಆ ಲಾ ರೂಸೆ ಎನ್ನುತ್ತಾರೆ, ನಿಧಾನವಾಗಿ ಬಡಿಸಲಾಗುತ್ತದೆ. ಇಲ್ಲಿ ನಮಗೆ ಪ್ರೈವಸಿ ಕೂಡ ಇದೆ. ನಮಗೆ ತಿನ್ನಲು ಮತ್ತು ಮಾತನಾಡಲು ಸಾಕಷ್ಟು ಸಮಯವಿರುತ್ತದೆ. ನಮ್ಮ ಮನಸ್ಸು ಮತ್ತು ಹೊಟ್ಟೆ ಎರಡನ್ನೂ ತೃಪ್ತಿಪಡಿಸಿಕೊಳ್ಳಲು ಸಾಕಷ್ಟು ಕಾಲಾವಕಾಶವಿದೆ. ಕುಳಿತುಕೊಳ್ಳುತ್ತಾ ರಾಶೀಲ್ ಯೋಜನೆಯಂತೆ ಹೇಳಿದಳು. ನನಗೆ ಅನಿಸುತ್ತಿದೆ ಅವಳು ಸ್ವಪ್ನಿಲ್ ವಿಷಯವಾಗಿ ನನ್ನ ಅಭಿಪ್ರಾಯ ಕೇಳಿಯೇ ಕೇಳುತ್ತಾಳೆ ಎಂದು. ಸ್ವಪ್ನಿಲ್ ಜೊತೆ ನಿಮಗೆ ಹೇಗನ್ನಿಸುತ್ತಿದೆ? ಸ್ವಪ್ನಿಲ್ ನಿಮ್ಮನ್ನು ತೊಂದರೆಗೇನೂ ಈಡುಮಾಡುತ್ತಿಲ್ಲ ತಾನೆ? ನನ್ನನ್ನು ರೇಗಿಸುವ ಉದ್ದೇಶದಿಂದ ರಾಶೀಲ್ ಕೇಳಿದ ಈ ಪ್ರಶ್ನೆಯನ್ನು ನಾನು ಮೊದಲೇ ನಿರೀಕ್ಷಿಸಿದ್ದೆ. ರಾಶೀಲ್, ನೀನು ಇದನ್ನು ಸರಿಯಾಗಿ ಮಾಡಿಲ್ಲ. ಮುಂದಿನ ಈ ಸಮಯ ನಮ್ಮಿಬ್ಬರಿಗೂ ವೇದನೆ ನೀಡುವಂತದ್ದಾಗಿರುತ್ತದೆ. ಸ್ವಪ್ನಿಲ್ ತುಂಬಾ ಒಳ್ಳೆಯ ಹುಡುಗ. ನನ್ನ ಕಾರಣದಿಂದ ಅವನು ವೇದನೆಯಲ್ಲಿ ಇರುತ್ತಾನೆ ಎಂಬ ಕಲ್ಪನೆಯೇ ನನ್ನನ್ನು ಕಾಡುತ್ತಿದೆ. ನನ್ನ ಹೃದಯದ ನೋವು ನನ್ನ ದನಿಯಲ್ಲಿ ಹೊರಬಂತು. ಅಂದರೆ ಈಗಲೂ ನೀವು ವಿವಾಹ ಮಾಡಿಕೊಳ್ಳುವುದಿಲ್ಲ ಎಂಬ ವಿಚಾರಕ್ಕೆ ಅಂಟಿಕೊಂಡಿದ್ದೀರಾ? ಒಂದು ವೇಳೆ ನಾನು ನನ್ನ ವಿಚಾರ ಬದಲಿಸಿದರೂ ಕೂಡ ನನಗೆ ಸ್ವಪ್ನಿಲ್ ಜೊತೆ ವಿವಾಹ ಸಾಧ್ಯವಿಲ್ಲ. ನನ್ನ ದನಿಯಲ್ಲಿ ನೋವಿದೆ. ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬುದನ್ನು ನಾನು ನೋಡಿಕೊಳ್ಳುತ್ತೇನೆ. ನೀವು ಈಗ ನನಗೆ ಸ್ವಪ್ನಿಲ್ ಮತ್ತು ನಿಮ್ಮ ನಡುವೆ ಐ ಲವ್ ಯು ವಿನಿಮಯವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿಸಿ. ರಾಶೀಲ್ ನಮ್ಮ ಮಾತುಗಳನ್ನು ಭವಿಷ್ಯದ ಮೇಲಲ್ಲ, ವರ್ತಮಾನದ ಮೇಲೆ ಕೇಂದ್ರೀಕರಿಸಲು ಬಯಸುತ್ತಿದ್ದಾಳೆ. ಮೊದಲ ಕೋರ್ಸ್ ಸರ್ವ್ ಆಗುವ ಮೊದಲೇ ನಾನು ರಾಶೀಲ್ಗೆ ವಿವರವಾಗಿ ತಿಳಿಸಿದೆನು. ಇದರಲ್ಲಿ ಸ್ವಪ್ನಿಲ್ ತನ್ನ ಭೂತಕಾಲ ಮುಚ್ಚಿಡದೇ ಇರುವುದು, ಸರ್ಫಿಂಗ್ ಸಮಯದಲ್ಲಿ ಸಮುದ್ರದಲ್ಲಿ ಮುಳುಗುವುದನ್ನು ತಪ್ಪಿಸಿದ್ದು, ಕುದುರೆ ಸವಾರಿಯಲ್ಲಿ ಜೊತೆಯಾಗಿ ಹೋಗಿದ್ದು ಮತ್ತು ನನ್ನನ್ನು ಸರೋವರದಲ್ಲಿ ಮುಳುಗುವುದನ್ನು ತಪ್ಪಿಸಿದ್ದು, ಮರ ಹತ್ತಲು ಮತ್ತು ಇಳಿಯಲು ಸಹಾಯ ಮಾಡಿದ್ದು ಎಲ್ಲವೂ ಸೇರಿತ್ತು. ರಾಶೀಲ್ ಇದನ್ನು ಒಂದು ಕುತೂಹಲಕಾರಿ ಲವ್ ಸ್ಟೋರಿಯಂತೆ ಆಸಕ್ತಿಯಿಂದ ಕೇಳಿದಳು. ಅವಳು ತುಂಬಾ ಪ್ರಸನ್ನಳಾಗಿ ಕಂಡಳು. ಪರಾಗ್ ಮತ್ತು ಸ್ವಪ್ನಿಲ್ ಇಬ್ಬರೂ ಸೋದರರು ಒಂದೇ ತರಹ. ಅವರು ಯಾರಿಗೂ ದೋಖಾ ನೀಡುವುದಿಲ್ಲ. ತಮ್ಮ ಕೆಟ್ಟತನ ಅಥವಾ ಕೆಟ್ಟ ಭೂತಕಾಲವನ್ನು ಮುಚ್ಚಿಡುವ ಯಾವುದೇ ಪ್ರಯತ್ನ ಮಾಡುವುದಿಲ್ಲ. ತಮ್ಮ ಭಾವಿ ಪತ್ನಿಯ ಪ್ರಸನ್ನತೆ ಮತ್ತು ಅವರ ವ್ಯಕ್ತಿತ್ವ ವಿಕಸನವನ್ನು ಪ್ರತಿಯೊಂದು ಹಂತದಲ್ಲೂ ಖಾತ್ರಿಪಡಿಸುತ್ತಾರೆ. ಮೊದಲ ಕೋರ್ಸ್ನಲ್ಲಿ ಬಂದ ಸೂಪ್ ಹೀರುತ್ತಾ ರಾಶೀಲ್ ಹೇಳಿದಳು. ಹೌದು ರಾಶೀಲ್, ನಾವು ಕೂಡ ಅವರಂತೆಯೇ ಇದ್ದೇವೆ. ನಾವು ಕೂಡ ಪರಸ್ಪರ ಅಥವಾ ಅವರ ಮುಂದೆ ನಮ್ಮ ಭೂತಕಾಲ ಹೇಳಿಕೊಳ್ಳಲು ಯಾವುದೇ ಸಂಕೋಚ ಮಾಡಿಲ್ಲ. ಜೊತೆಯಾಗಿ ದೀರ್ಘಕಾಲ ಸಾಗಬೇಕಾದಾಗ ಅದರ ಅಡಿಪಾಯ ಸತ್ಯದ ಮೇಲೆಯೇ ಇರಬೇಕು. ಪರಾಗ್ ಕೂಡ ಸ್ವಪ್ನಿಲ್ನಂತೆ ತನ್ನ ಮೊದಲೇ ನಿನ್ನ ಸುಖ ಸೌಕರ್ಯದ ಗಮನ ಹರಿಸುತ್ತಾರೆಯೇ? ಮತ್ತು ಪರಾಗ್ ಕೂಡ ತನ್ನ ಭೂತಕಾಲದ ಬಗ್ಗೆ ನಿನಗೆ ಏನಾದರೂ ತಿಳಿಸಿದ್ದಾರೆಯೇ? ಅವಳ ಸಮ್ಮತಿಗೆ ಧ್ವನಿಗೂಡಿಸುತ್ತಾ ನಾನು ಕುತೂಹಲಗೊಂಡೆ, ಹಾಗಾಗಿ ಕೇಳಿದೆನು.
ನಮ್ಮ ಡೇಟಿಂಗ್ ವಿವರಗಳು ದೊಡ್ಡ ಪ್ರೇಮ ಕಥೆಯಾಗಬಹುದು. ಸದ್ಯಕ್ಕೆ ನಾನು ನಿನಗೆ ಪರಾಗ್ನ ಭೂತಕಾಲದ ಬಗ್ಗೆ ತಿಳಿಸುತ್ತೇನೆ. ಅದರ ಬಗ್ಗೆ ಪರಾಗ್ ಭಾವಿಸಿದ್ದು ಏನೆಂದರೆ ಅವನ ತಪ್ಪು ನನಗಿಂತ ಹೆಚ್ಚು ಕ್ಷಮಿಸಲಾಗದಂಥದ್ದು. ರಾಶೀಲ್ ಹೇಳುತ್ತಿದ್ದಾಗ ನನಗೆ ಅನಿಸಿತು, ಇದುವರೆಗೆ ನನ್ನ ಮನಸ್ಸಿನಲ್ಲಿದ್ದ ಕುತೂಹಲಕ್ಕೆ ಅಂತ್ಯ ಹಾಡುವ ಕಾಲ ಬಂದಿದೆ ಎಂದು. ಪರಾಗ್ ಕಾಲೇಜು ದಿನಗಳಲ್ಲಿ ಅವನ ಇಬ್ಬರು ಗೆಳೆಯರಿಗೆ ಡ್ರಗ್ ಅಡಿಕ್ಷನ್ ಇತ್ತು. ಅವರು ಇದನ್ನು ತೆಗೆದುಕೊಳ್ಳಲು ಪರಾಗ್ನನ್ನು ಪ್ರೋತ್ಸಾಹಿಸಿದರು. ಮೊದಮೊದಲು ಪರಾಗ್ ನಿರಾಕರಿಸಿದ. ನಂತರ ಅವರ ಒತ್ತಡ ಕೆಲಸ ಮಾಡಿತು. ವೀಕೆಂಡ್ ಪಾರ್ಟಿಗಳಲ್ಲಿ ಅವರ ಡ್ರಗ್ಸ್ ತೆಗೆದುಕೊಳ್ಳಲು ಪ್ರಾರಂಭಿಸಿದ. ಚಟ ಹೆಚ್ಚಾದಾಗ ಅವನೇ ಡ್ರಗ್ ವೆಂಡರ್ಸ್ನಿಂದ ಡ್ರಗ್ಸ್ ಪಡೆಯಲು ಪ್ರಾರಂಭಿಸಿದ. ಕಾಲೇಜು ವಾಶ್ರೂಮ್ನಲ್ಲಿ ಅಡಗಿ ಡ್ರಗ್ಸ್ ಸೇವಿಸಲು ಒಗ್ಗಿಕೊಂಡ. ಹೇಳುವಾಗ ರಾಶೀಲ್ ದನಿ ತಗ್ಗಿತು. ನಾನು ಇದರ ಬಗ್ಗೆ ಕೇಳುತ್ತಿರುತ್ತೇನೆ. ಇಲ್ಲಿ ಮಾತ್ರವಲ್ಲ, ಭಾರತದ ಮೆಟ್ರೋ ನಗರಗಳ ಕಾಲೇಜು ಮತ್ತು ಪಬ್ಗಳಲ್ಲಿ ಯುವಜನರಲ್ಲಿ ಇದು ಸಾಮಾನ್ಯವಾಗಿದೆ. ಅವಳು ಸುಮ್ಮನಾದಾಗ ನಾನು ಅಂದೆನು. ಡ್ರಗ್ಸ್ ಮಾತ್ರವಾಗಿದ್ದರೆ ಪರಾಗ್ಗೆ ಅಷ್ಟು ನೋವಾಗುತ್ತಿರಲಿಲ್ಲ. ಆದರೆ ಇದರ ಪರಿಣಾಮ ತುಂಬಾ ಕೆಟ್ಟದಾಗಿತ್ತು. ಅವನ ಆ ಗೆಳೆಯರು ಗೇ ಆಗಿದ್ದರು. ರಾತ್ರಿ ಪಾರ್ಟಿಗಳಲ್ಲಿ ಪರಾಗ್ ಡ್ರಗ್ಸ್ ಅಮಲಿನಲ್ಲಿ ಮಲಗಿದ್ದಾಗ ಅವರು ಅವನ ಲೈಂಗಿಕ ಶೋಷಣೆ ಮಾಡಲು ಪ್ರಾರಂಭಿಸಿದರು. ಮಾರನೇ ದಿನ ಬೆಳಿಗ್ಗೆ ಪರಾಗ್ಗೆ ಇದರ ಅರಿವಿರುತ್ತಿರಲಿಲ್ಲ. ಒಂದು ರಾತ್ರಿ ಅವರು ಇಂತಹ ಕೆಲಸ ಮಾಡುತ್ತಿದ್ದಾಗ ಅಮಲು ಕಡಿಮೆಯಿದ್ದ ಕಾರಣ ಪರಾಗ್ ಎಚ್ಚರಗೊಂಡ. ತನ್ನೊಂದಿಗೆ ಇದು ನಡೆಯುತ್ತಿರುವುದನ್ನು ಕಂಡು ದೈಹಿಕ ಶೋಷಣೆಯಿಂದ ತಪ್ಪಿಸಿಕೊಳ್ಳಲು ಚೀರಾಡತೊಡಗಿದ. ಆಗ ಅವರಿಬ್ಬರು ಅವನ ಬಾಯಿಗೆ ಟೇಪ್ ಅಂಟಿಸಿ ಕೈಕಾಲುಗಳನ್ನು ಅವನದೇ ಬಟ್ಟೆಗಳಿಂದ ಕಟ್ಟಿಹಾಕಿದರು. ಅವನ ಎದುರೇ ದುಷ್ಕೃತ್ಯ ಮುಂದುವರೆಸಿದರು. ಅಷ್ಟೇ ಅಲ್ಲ, ಮೊದಲು ಮಾಡಿದ ಶೋಷಣೆಯ ವಿಡಿಯೋ ಕೂಡ ತೋರಿಸಿದರು. ಯಾರಲ್ಲಿಯಾದರೂ ಹೇಳಿದರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುತ್ತೇವೆಂದು ಬೆದರಿಸಿದರು. ಅಪಮಾನವಾಗುವುದೆಂಬ ಭಯದಿಂದ ಪರಾಗ್ ಸುಮ್ಮನೆ ಸಹಿಸಿಕೊಂಡ. ನಂತರದ ದಿನಗಳಲ್ಲೂ ಇಂತಹ ಕೆಲಸ ನಡೆಯಿತು. ಊಟದ ಮುಂದಿನ ಕೋರ್ಸ್ ಬಂದಾಗ ರಾಶೀಲ್ ಮೌನವಾದಳು. ಆ ಸಮಯದಲ್ಲಿ ನಾನು ಊಟ ಮಾಡುತ್ತಾ ವಿಚಾರಗಳಲ್ಲಿ ಮುಳುಗಿದೆ. ಇದನ್ನು ಕಂಡು ರಾಶೀಲ್ ನಗುತ್ತಾ ಹೇಳಿದಳು, ನೀವು ಅದರ ಬಗ್ಗೆ ಆಲೋಚಿಸಬೇಡಿ, ಊಟದ ರುಚಿ ಸವಿಯಿರಿ. ಅದು ಹಳೆಯ ಮಾತು. ಅದರ ಬಗ್ಗೆ ಈಗ ನೋವು ಮಾಡಿಕೊಳ್ಳುವ ಅಗತ್ಯವಿಲ್ಲ. ರಾಶೀಲ್ ಬಡಿಸಿದ ತಿನಿಸುಗಳ ವಿಶೇಷತೆ ಮತ್ತು ಪೌಷ್ಟಿಕ ಗುಣಗಳ ಬಗ್ಗೆ ತಿಳಿಸುತ್ತಾ ಹೆಚ್ಚು ತಿನ್ನುವಂತೆ ಪ್ರೇರೇಪಿಸಿದಳು. ಫೈನಲ್ ಕೋರ್ಸ್ ಅಂದರೆ ಸ್ವೀಟ್ ಬಡಿಸಲು ತಡವಾಗುತ್ತಿದ್ದ ಕಾರಣ ನಮಗೆ ಸಮಯ ಸಿಕ್ಕಿತು. ಪರಾಗ್ ಸಂಕಷ್ಟಕ್ಕೀಡಾದಾಗ ತನ್ನ ಡ್ರಗ್ ಅಡಿಕ್ಷನ್ ಮತ್ತು ಶೋಷಣೆಯ ಬಗ್ಗೆ ತನ್ನ ಡ್ಯಾಡ್ಗೆ ತಿಳಿಸಿದ. ಪಪ್ಪ ಪೊಲೀಸ್ ಸ್ಟೇಷನ್ನಲ್ಲಿ ರಿಪೋರ್ಟ್ ನೀಡಿದರು. ಆ ಗೆಳೆಯರ ಮೇಲೆ ಕ್ರಮ ಕೈಗೊಳ್ಳಲಾಯಿತು. ಪರಾಗ್ ಡ್ರಗ್ ರಿಹ್ಯಾಬಿಲಿಟೇಷನ್ ಹೋಮ್ನಲ್ಲಿ ಇರಬೇಕಾಯಿತು. ಆಗ ಪರಾಗ್ ಪಾಠ ಕಲಿತ. ಅವನ ಅನುಭವದಿಂದ ಸ್ವಪ್ನಿಲ್ ಕೂಡ ಪಾಠ ಕಲಿತಿದ್ದಾನೆ. ಹೀಗೆ ಒಬ್ಬ ಸೋದರ ಎಡವಿ ಬಿದ್ದ ನಂತರ ಕಲಿತರೆ, ಇನ್ನೊಬ್ಬ ಸೋದರ ತನ್ನ ಅಣ್ಣ ಎಡವಿ ಬೀಳುವುದನ್ನು ನೋಡಿ ಕಲಿತಿದ್ದಾನೆ. ರಾಶೀಲ್ ಸುದೀರ್ಘ ಉಸಿರು ಬಿಡುತ್ತಾ ಮಾತು ಮುಗಿಸಿದಳು. ನೀವು ಮತ್ತು ಪರಾಗ್ಜಿ ಇಬ್ಬರು ಒಂದೇ ತರಹದ ದೋಖಾ ಅನುಭವಿಸಿದ್ದೀರಿ. ಯಾರ ಮೇಲೆ ವಿಶ್ವಾಸವಿರಿಸಿದ್ದಿರೋ ಅವರೇ ವಿಶ್ವಾಸದ್ರೋಹ ಮಾಡಿದ್ದಾರೆ ಎಂದು ನಾನು ಅಂದೆನು. ಜೇಮಿನಿಯ ವಿಶ್ಲೇಷಣೆ ಮತ್ತು ಪ್ರಸ್ತುತಿ ನಿರ್ದೇಶನಗಳು. ಪ್ರಿಯ ಕೇಳುಗರೆ, ಎಪಿಸೋಡ್ 48 ಒಂದು ಗಂಭೀರ ಮತ್ತು ಸಂವೇದನಾಶೀಲ ಪ್ರಯಾಣವಾಗಿದೆ. ಎಪಿಸೋಡ್ 48 ಮುಕ್ತಾಯವಾಯಿತು.